40 ವರ್ಷಗಳ ನಂತರ ಪ್ರತಿ ರಾತ್ರಿ ಕಾಲು ಸೆಳೆತ ಬರುತ್ತಿದೆಯೇ? ಇದನ್ನು ನಿರ್ಲಕ್ಷಿಸಬೇಡಿ. ದೇಹ ನೀಡುತ್ತಿರುವ 7 ದೊಡ್ಡ ಎಚ್ಚರಿಕೆಯ ಸಂಕೇತಗಳು ಮತ್ತು ಅದಕ್ಕೆ ಪರಿಹಾರಗಳು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ರಾತ್ರಿ ಮಲಗಲು ಹೋದ ತಕ್ಷಣ ಕಾಲಿನಲ್ಲಿ ಹಠಾತ್ತನೆ ಸೆಳೆತ ಶುರುವಾಗುತ್ತದೆಯೇ? ಕೆಲವೊಮ್ಮೆ ಕಾಲು ಜುಮ್ಮನೆ ಆಗುತ್ತದೆಯೇ? ಇರುವೆಗಳು ಹರಿದಂತೆ ಅನುಭವವಾಗುತ್ತದೆಯೇ? ಅಥವಾ ಕಾಲಿನ ಸ್ನಾಯುಗಳು ಕಚ್ಚು ಕಚ್ಚು ಎಳೆಯುತ್ತಿರುವಂತೆ ಅನಿಸುತ್ತದೆಯೇ? ಕೆಲವರಿಗೆ ಮಧ್ಯರಾತ್ರಿ ನಿದ್ದೆಯಲ್ಲೇ ಕಾಲು ಹಿಡಿದುಕೊಂಡು ಎದ್ದು ಕುಳಿತುಕೊಳ್ಳಬೇಕಾಗುತ್ತದೆ. ನೋವು ಅಷ್ಟೊಂದು ತೀವ್ರವಾಗಿರುತ್ತದೆ. ಮತ್ತೆ ನಿದ್ರೆ ಮಾಡುವುದು ಕಷ್ಟವಾಗುತ್ತದೆ. ಬಹಳಷ್ಟು ಜನರು ಈ ಸಮಸ್ಯೆಯನ್ನು ವಯಸ್ಸಾಗಿದೆ, ಹೀಗೆ ಆಗುವುದು ಸಹಜ ಎಂದು ಹೇಳಿಕೊಂಡು ನಿರ್ಲಕ್ಷಿಸುತ್ತಾರೆ. ಆದರೆ ಸತ್ಯ ಏನೆಂದರೆ, ನಮ್ಮ ದೇಹ ಯಾವುದೇ ಕಾರಣವಿಲ್ಲದೆ ಇಂತಹ ಲಕ್ಷಣಗಳನ್ನು ತೋರಿಸುವುದಿಲ್ಲ. ವಿಶೇಷವಾಗಿ 40 ವರ್ಷಗಳ ನಂತರ ರಾತ್ರಿ ವೇಳೆ ಆಗಾಗ್ಗೆ ಕಾಲು ಸೆಳೆತ, ಜುಮ್ಮನೆ ಅಥವಾ ನೋವು ಕಾಣಿಸಿಕೊಳ್ಳುತ್ತಿದ್ದರೆ ಅದು ದೇಹದ ಒಳಗಿರುವ ಕೆಲವು ಸಮಸ್ಯೆಗಳ ಮೊದಲ ಎಚ್ಚರಿಕೆ ಆಗಿರಬಹುದು. ಇಂದು ನಾವು ರಾತ್ರಿ ಕಾಲು ಸೆಳೆತಕ್ಕೆ ಕಾರಣವಾಗುವ 7 ಪ್ರಮುಖ ಕಾರಣಗಳನ್ನು ಮತ್ತು ಅವುಗಳಿಗೆ ಸರಳ ಪರಿಹಾರಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ದೇಹದಲ್ಲಿ ನೀರಿನ ಕೊರತೆ. ನಮ್ಮ ದೇಹದ ಸುಮಾರು 60% ಭಾಗ ನೀರಿನಿಂದ ನಿರ್ಮಿತವಾಗಿದೆ. ಆದರೆ ಹಲವರು ದಿನಪೂರ್ತಿ ಸರಿಯಾಗಿ ನೀರು ಕುಡಿಯುವುದೇ ಇಲ್ಲ. ನೀರಿನ ಕೊರತೆಯಿಂದ ದೇಹದಲ್ಲಿರುವ ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಇತರ ಎಲೆಕ್ಟ್ರೋಲೈಟ್ಗಳ ಸಮತೋಲನ ಹಾಳಾಗುತ್ತದೆ. ಇದರ ಪರಿಣಾಮವಾಗಿ ರಾತ್ರಿ ಸಮಯದಲ್ಲಿ ಕಾಲು ಸೆಳೆತ, ಮಾಂಸಖಂಡಗಳ ಬಿಗಿತ ಮತ್ತು ನೋವು ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ ಕಾಲುಗಳಲ್ಲಿ ಜುಮ್ಮನೆ ಆಗುವುದು, ಇರುವೆ ಹರಿದಂತೆ ಅನುಭವವಾಗುವುದು ಅಥವಾ ಹಠಾತ್ತನೆ ಕಾಲು ಹಿಡಿದಂತೆ ಆಗುವುದು ಕಂಡುಬರುತ್ತದೆ. ಈ ತೊಂದರೆಗಳು ನಿದ್ರೆಗೆ ಅಡ್ಡಿಯಾಗುವುದರ ಜೊತೆಗೆ ಮುಂದಿನ ದಿನ ಆಯಾಸ ಮತ್ತು ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ವಿಶೇಷವಾಗಿ ಸ್ನೇಹಿತರೆ, ಬೇಸಿಗೆಯ ದಿನಗಳಲ್ಲಿ ಹೆಚ್ಚು ಬೆವರುವವರು ಅಥವಾ ದೈಹಿಕ ಶ್ರಮ ಹೆಚ್ಚಿರುವವರು ನೀರಿನ ಕೊರತೆಗೆ ಬೇಗ ಒಳಗಾಗುತ್ತಾರೆ. ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಾಗ ಮಾಂಸಖಂಡಗಳ ಕಾರ್ಯಕ್ಷಮತೆ ಕುಂಠಿತಗೊಂಡು ಸೆಳೆತದ ಸಮಸ್ಯೆ ಹೆಚ್ಚಾಗುತ್ತದೆ. ಆದ್ದರಿಂದ ದಿನಕ್ಕೆ ಕನಿಷ್ಠ 2.5 ರಿಂದ 3 ಲೀಟರ್ ನೀರು ಕುಡಿಯುವ ಅಭ್ಯಾಸ ಬೆಳೆಸಿಕೊಳ್ಳಿ. ಮಜ್ಜಿಗೆ, ಎಳೆನೀರು ಮತ್ತು ನಿಂಬೆಹಣ್ಣಿನ ಪಾನೀಯಗಳು ದೇಹದ ನೀರಿನ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ನಿಯಮಿತವಾಗಿ ಸಾಕಷ್ಟು ನೀರು ಕುಡಿಯುವುದರಿಂದ ರಾತ್ರಿ ಕಾಲು ಸೆಳೆತದ ಸಮಸ್ಯೆಯನ್ನು ಬಹುಮಟ್ಟಿಗೆ ತಡೆಗಟ್ಟಬಹುದು. ಎರಡನೆಯದಾಗಿ, ಕಾಲುಗಳಿಗೆ ರಕ್ತ ಸಂಚಾರ ಸರಿಯಾಗಿ ಆಗದಿರುವುದು. 40 ವರ್ಷಗಳ ನಂತರ ಕೆಲವರಲ್ಲಿ ರಕ್ತನಾಳಗಳು ನಿಧಾನವಾಗಿ ಕಿರಿದಾಗಲು ಆರಂಭಿಸುತ್ತವೆ. ಇದರಿಂದ ಕಾಲುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಮತ್ತು ಆಮ್ಲಜನಕ ತಲುಪುವುದಿಲ್ಲ. ರಕ್ತ ಸಂಚಾರ ಕಡಿಮೆ ಆದಾಗ ಕಾಲುಗಳು ತಣ್ಣಗಾಗುವುದು, ಸ್ವಲ್ಪ ನಡೆದರೂ ಸುಸ್ತಾಗಬಹುದು ಮತ್ತು ರಾತ್ರಿ ವೇಳೆ ಹೆಚ್ಚು ನೋವು ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ಕಾಲುಗಳಲ್ಲಿ ಜುಮ್ಮನೆ ಆಗುವುದು, ಸೂಜಿ ಚುಚ್ಚಿದಂಥ ಅನುಭವ, ಕಾಲುಗಳು ಭಾರವಾದಂತೆ ಭಾಸವಾಗುವುದು ಅಥವಾ ಮೆಟ್ಟಿಲು ಹತ್ತುವಾಗ ಬೇಗ ಆಯಾಸವಾಗುವುದು ಕಂಡುಬರುತ್ತದೆ. ರಕ್ತ ಮತ್ತು ಆಮ್ಲಜನಕದ ಪೂರೈಕೆ ಸಮರ್ಪಕವಾಗಿ ಆಗದಿದ್ದರೆ ಮಾಂಸಖಂಡಗಳು ಮತ್ತು ನರಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಕಷ್ಟವಾಗುತ್ತದೆ. ಇದರ ಪರಿಣಾಮವಾಗಿ ರಾತ್ರಿ ಮಲಗಿರುವಾಗ ಕಾಲು ಸೆಳೆತ, ಕೀಲು ನೋವು ಮತ್ತು ಅಸ್ವಸ್ಥತೆ ಹೆಚ್ಚಾಗಬಹುದು. ಕೆಲವೊಮ್ಮೆ ಕಾಲಿನ ಚರ್ಮ ಒಣಗುವುದು, ಬಣ್ಣ ಬದಲಾಗುವುದು ಅಥವಾ ಸಣ್ಣ ಗಾಯಗಳು ಬೇಗ ಗುಣವಾಗದಿರುವುದು ಕೂಡ ರಕ್ತ ಸಂಚಾರದ ಸಮಸ್ಯೆಯ ಸೂಚನೆಯಾಗಿರಬಹುದು. ಇಂತಹ ಲಕ್ಷಣಗಳು ಕಂಡುಬಂದರೆ ಅವನ್ನು ಸಾಮಾನ್ಯ ಸಮಸ್ಯೆ ಎಂದು ಭಾವಿಸಬೇಡಿ. ವಿಶೇಷವಾಗಿ ಮಧುಮೇಹ, ರಕ್ತದೊತ್ತಡ, ಅಧಿಕ ಕೊಲೆಸ್ಟ್ರಾಲ್ ಅಥವಾ ಧೂಮಪಾನದ ಅಭ್ಯಾಸ ಇರುವವರು ಹೆಚ್ಚು ಎಚ್ಚರಿಕೆಯಿಂದಿರಬೇಕು. ನಿಯಮಿತವಾಗಿ ನಡೆಯುವುದು, ಆರೋಗ್ಯಕರ ಆಹಾರ ಸೇವಿಸುವುದು ಮತ್ತು ಧೂಮಪಾನವನ್ನು ತ್ಯಜಿಸುವುದು ರಕ್ತ ಸಂಚಾರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಆದರೆ ಸಮಸ್ಯೆ ನಿರಂತರವಾಗಿ ಮುಂದುವರಿದರೆ ವೈದ್ಯರನ್ನು ಸಂಪರ್ಕಿಸುವುದು ಅಗತ್ಯ. ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಗಂಭೀರ ತೊಂದರೆಗಳನ್ನು ತಡೆಯಬಹುದು ಮತ್ತು ಕಾಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಕಾಲುಗಳ ಸೆಳೆತಕ್ಕೆ ಮೂರನೆಯ ಕಾರಣ ಬಂದು ನರಗಳ ಮೇಲೆ ಒತ್ತಡ. ನಮ್ಮ ಬೆನ್ನಿನ ಕೆಳಭಾಗದಿಂದ ಕಾಲುಗಳವರೆಗೆ ದೇಹದ ಪ್ರಮುಖ ನರಗಳು ಸಾಗುತ್ತವೆ. ಈ ನರಗಳೇ ಮೆದುಳಿನಿಂದ ಬರುವ ಸಂದೇಶಗಳನ್ನು ಕಾಲುಗಳಿಗೆ ತಲುಪಿಸುತ್ತವೆ ಮತ್ತು ಕಾಲುಗಳಿಂದ ಮಾಹಿತಿಯನ್ನು ಮತ್ತೆ ಮೆದುಳಿಗೆ ಕಳುಹಿಸುತ್ತವೆ. ಆದರೆ ಬೆನ್ನು ನೋವು,
ಡಿಸ್ಕ್ ಜಾರಿಗೆ ಅಂದರೆ ಸ್ಲಿಪ್ ಡಿಸ್ಕ್, ಸೊಂಟದ ಸಮಸ್ಯೆ ಅಥವಾ ಹೆಚ್ಚು ಸಮಯ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವ ಅಭ್ಯಾಸದಿಂದ ಈ ನರಗಳ ಮೇಲೆ ಒತ್ತಡ ಬಿದ್ದರೆ ವಿವಿಧ ರೀತಿಯ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ಕಾಲಿನಲ್ಲಿ ವಿದ್ಯುತ್ ಶಾಕ್ ಹೊಡೆದಂತೆ ಅನಿಸಬಹುದು. ಇನ್ನು ಕೆಲವರಿಗೆ ಸೂಜಿ ಚುಚ್ಚಿದಂತೆ, ಕಚ್ಚಿದಂತೆ ಅಥವಾ ಇರುವೆಗಳು ಹರಿದಾಡುತ್ತಿರುವಂತೆ ಭಾಸವಾಗಬಹುದು. ಕೆಲವೊಮ್ಮೆ ಕಾಲಿನ ಒಂದು ಭಾಗ ಸಂಪೂರ್ಣ ಜುಮ್ಮನೆ ಆಗುವುದು, ಸ್ಪರ್ಶದ ಅರಿವು ಕಡಿಮೆ ಆಗುವುದು ಅಥವಾ ಕಾಲಿನಲ್ಲಿ ದುರ್ಬಲತೆ ಉಂಟಾಗುವುದು ಕಂಡುಬರುತ್ತದೆ. ವಿಶೇಷವಾಗಿ ರಾತ್ರಿ ಮಲಗಿದಾಗ ಈ ಲಕ್ಷಣಗಳು ಹೆಚ್ಚು ಸ್ಪಷ್ಟವಾಗಿ ಅನುಭವವಾಗಬಹುದು. ನರಗಳ ಮೇಲೆ ಒತ್ತಡ ಹೆಚ್ಚಾದಾಗ ಕೇವಲ ನೋವಷ್ಟೇ ಅಲ್ಲ, ನಡೆಯುವಾಗ ಸಮತೋಲನ ಕಳೆದುಕೊಳ್ಳುವುದು, ಮೆಟ್ಟಿಲು ಹತ್ತಲು ಕಷ್ಟವಾಗುವುದು ಮತ್ತು ಕಾಲುಗಳಲ್ಲಿ ಸುಡುವ ಅನುಭವವು ಉಂಟಾಗಬಹುದು. ಅನೇಕರು ಇದನ್ನು ಸಾಮಾನ್ಯ ಆಯಾಸ ಎಂದು ನಿರ್ಲಕ್ಷಿಸುತ್ತಾರೆ, ಆದರೆ ಇದು ದೇಹ ನೀಡುವ ಒಂದು ಪ್ರಮುಖ ಎಚ್ಚರಿಕೆಯ ಸಂಕೇತವಾಗಿರಬಹುದು. ಹೆಚ್ಚು ಸಮಯ ಮೊಬೈಲ್ ಅಥವಾ ಕಂಪ್ಯೂಟರ್ ಮುಂದೆ ಬಾಗಿಕೊಂಡು ಕುಳಿತುಕೊಳ್ಳುವುದು, ಭಾರವಾದ ವಸ್ತುಗಳನ್ನು ತಪ್ಪಾದ ರೀತಿಯಲ್ಲಿ ಎತ್ತುವುದು ಮತ್ತು ದೈಹಿಕ ಚಟುವಟಿಕೆಯ ಕೊರತೆಯು ಈ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸಬಹುದು. ಆದ್ದರಿಂದ ಸರಿಯಾದ ಭಂಗಿಯಲ್ಲಿ ಕುಳಿತುಕೊಳ್ಳುವುದು, ನಿಯಮಿತವಾಗಿ ನಡೆಯುವುದು ಮತ್ತು ಬೆನ್ನು ಹಾಗೂ ಸೊಂಟದ ಸ್ನಾಯುಗಳನ್ನು ಬಲಪಡಿಸುವ ವ್ಯಾಯಾಮಗಳನ್ನು ಮಾಡುವುದು ಬಹಳ ಮುಖ್ಯ. ಶಾಕ್ ಹೊಡೆದಂತೆ ಅನುಭವವಾಗುವುದು ಅಥವಾ ರಾತ್ರಿ ವೇಳೆ ಕಾಲು ಸೆಳೆತ ಹೆಚ್ಚಾಗುವುದು ಸಾಮಾನ್ಯ ವಿಷಯವಲ್ಲ. ಇಂತಹ ಲಕ್ಷಣಗಳು ನಿರಂತರವಾಗಿ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ. ಆರಂಭದಲ್ಲಿ ಸಮಸ್ಯೆಯನ್ನು ಗುರುತಿಸಿದರೆ ಗಂಭೀರ ತೊಂದರೆಗಳನ್ನು ತಪ್ಪಿಸಬಹುದು ಮತ್ತು ನರಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. 4ನೆಯ ಕಾರಣ ಬಂದು ಆರಂಭಿಕ ಕೀಲು ಸವಕಳಿ. 40 ವರ್ಷಗಳ ನಂತರ ಮೊಣಕಾಲು ಮತ್ತು ಸೊಂಟದ ಕೀಲುಗಳಲ್ಲಿ ನಿಧಾನವಾಗಿ ಸವಕಳಿ ಆರಂಭವಾಗಬಹುದು. ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಕೀಲುಗಳ ನಡುವೆ ಇರುವ ಕಾರ್ಟಿಲೇಜ್ ಎಂಬ ಮೃದುವಾದ ಪದರ ನಿಧಾನವಾಗಿ ತೆಳುವಾಗುತ್ತದೆ. ಆರಂಭಿಕ ಹಂತದಲ್ಲಿ ಹೆಚ್ಚಿನ ಲಕ್ಷಣಗಳು ಕಾಣಿಸಿಕೊಳ್ಳದೇ ಇರುವುದರಿಂದ ಅನೇಕರು ಈ ಸಮಸ್ಯೆಯನ್ನು ಗಮನಿಸುವುದೇ ಇಲ್ಲ. ಆದರೆ ಕಾಲಕ್ರಮೇಣ ರಾತ್ರಿ ವೇಳೆ ಕಾಲು ನೋವು, ಬೆಳಿಗ್ಗೆ ಎದ್ದಾಗ ಕೀಲುಗಳಲ್ಲಿ ಬಿಗಿತ, ಮೆಟ್ಟಿಲೇರಲು ಅಥವಾ ಕುಳಿತು ಎದ್ದೇಳಲು ಕಷ್ಟ, ಹೆಚ್ಚು ಸಮಯ ನಡೆದ ನಂತರ ನೋವು ಹೆಚ್ಚಾಗುವುದು ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ಕೀಲುಗಳನ್ನು ಚಲಿಸುವಾಗ ಕಟಕ್ ಎಂಬ ಶಬ್ದ ಕೇಳಿಸಬಹುದು ಅಥವಾ ಮೊಣಕಾಲುಗಳಲ್ಲಿ ಭಾರವಾದ ಅನುಭವವಾಗಬಹುದು. ವಿಶೇಷವಾಗಿ ಅಧಿಕ ತೂಕ ಹೊಂದಿರುವವರು, ದೈಹಿಕ ಚಟುವಟಿಕೆ ಕಡಿಮೆ ಇರುವವರು ಅಥವಾ ದಿನನಿತ್ಯ ಕೀಲುಗಳ ಮೇಲೆ ಹೆಚ್ಚು ಒತ್ತಡ ಬೀಳುವ ಕೆಲಸ ಮಾಡುವವರಲ್ಲಿ ಈ ಸಮಸ್ಯೆ ಬೇಗ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಆರಂಭದಲ್ಲಿ ಸಣ್ಣದಾಗಿ ಕಾಣುವ ನೋವು ಮುಂದಿನ ದಿನಗಳಲ್ಲಿ ದೈನಂದಿನ ಚಟುವಟಿಕೆಗಳ ಮೇಲೆಯೇ ಪರಿಣಾಮ ಬೀರುವ ಮಟ್ಟಕ್ಕೆ ಹೆಚ್ಚಾಗಬಹುದು. ಒಳ್ಳೆಯ ಸಂಗತಿ ಏನೆಂದರೆ ಈ ಸಮಸ್ಯೆಯನ್ನು ಆರಂಭದಲ್ಲೇ ಗುರುತಿಸಿದರೆ ಅದರ ಪರಿಣಾಮವನ್ನು ಬಹಳ ಮಟ್ಟಿಗೆ ನಿಯಂತ್ರಿಸಬಹುದು. ನಿಯಮಿತ ವ್ಯಾಯಾಮ, ತೂಕ ನಿಯಂತ್ರಣ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಮೃದ್ಧ ಆಹಾರ ಸೇವನೆ ಹಾಗೂ ಕೀಲುಗಳಿಗೆ ಸ್ನೇಹಿ ಜೀವನ ಶೈಲಿಯನ್ನು ಅನುಸರಿಸುವುದರಿಂದ ಕೀಲುಗಳ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು. ಆದ್ದರಿಂದ 40 ವರ್ಷಗಳ ನಂತರ ರಾತ್ರಿ ಕಾಲು ನೋವು, ಮೊಣಕಾಲಿನ ಬಿಗಿತ ಅಥವಾ ನಡೆಯುವಾಗ ಅಸ್ವಸ್ಥತೆ ಪದೇ ಪದೇ ಕಾಣಿಸಿಕೊಂಡರೆ ಅದನ್ನು ಕೇವಲ ವಯಸ್ಸಿನ ಪರಿಣಾಮ ಎಂದು ನಿರ್ಲಕ್ಷಿಸಬೇಡಿ. ಇದು ಆರಂಭಿಕ ಕೀಲು ಸವಕಳಿಯ ಸಂಕೇತವಾಗಿರಬಹುದು. ಸರಿಯಾದ ಸಮಯದಲ್ಲಿ ವೈದ್ಯರ ಸಲಹೆ ಮತ್ತು ಸೂಕ್ತ ಆರೈಕೆ ಪಡೆದರೆ ದೀರ್ಘಕಾಲ ಕೀಲುಗಳನ್ನು ಆರೋಗ್ಯಕರವಾಗಿಟ್ಟುಕೊಳ್ಳಬಹುದು. 5ನೆಯ ಕಾರಣ ಬಂದು ವಿಟಮಿನ್ ಮತ್ತು ಖನಿಜಗಳ ಕೊರತೆ. ರಾತ್ರಿ ಕಾಲು ಸೆಳೆತಕ್ಕೆ ಅತ್ಯಂತ ಸಾಮಾನ್ಯ ಕಾರಣಗಳಲ್ಲಿ ವಿಟಮಿನ್ ಮತ್ತು ಖನಿಜಗಳ ಕೊರತೆಯು ಒಂದು. ನಮ್ಮ ದೇಹದ ನರಗಳು, ಮಾಂಸಖಂಡಗಳು ಮತ್ತು ಮೂಳೆಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಟಮಿನ್ ಡಿ, ವಿಟಮಿನ್ ಬಿ12, ಮ್ಯಾಗ್ನೆಷಿಯಂ, ಪೊಟ್ಯಾಷಿಯಂ ಮತ್ತು ಐರನ್ ಅತ್ಯಗತ್ಯ. ಇವುಗಳಲ್ಲಿ ಯಾವುದಾದರೂ ಒಂದು ಪೋಷಕಾಂಶದ ಕೊರತೆ ಉಂಟಾದರೆ ದೇಹವು ವಿವಿಧ ರೀತಿಯ ಎಚ್ಚರಿಕೆಯ ಸಂಕೇತಗಳನ್ನು ನೀಡಲು ಆರಂಭಿಸುತ್ತದೆ. ಇದರ ಪರಿಣಾಮವಾಗಿ ಕಾಲು ಸೆಳೆತ, ಜುಮ್ಮನೆ ಆಗುವುದು, ಇರುವೆ ಹರಿದಂತೆ ಅನುಭವವಾಗುವುದು, ಮಾಂಸಖಂಡಗಳ ದುರ್ಬಲತೆ ಮತ್ತು ನಿರಂತರ ನೋವು ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ರಾತ್ರಿ ಮಲಗಿದಾಗಲೇ ಕಾಲುಗಳು ಹಠಾತ್ತನೆ ಬಿಗಿಯಾಗಿ ಹಿಡಿದಂತೆ ಆಗಬಹುದು. ಇನ್ನು ಕೆಲವರು ಬೆಳಗ್ಗೆ ಎದ್ದಾಗ ಕಾಲುಗಳಲ್ಲಿ ಭಾರವಾದ ಅನುಭವ ಅಥವಾ ಆಯಾಸವನ್ನು ಅನುಭವಿಸಬಹುದು. ವಿಟಮಿನ್ ಡಿ ಕೊರತೆಯಿಂದ ಮೂಳೆಗಳು ಮತ್ತು ಮಾಂಸಖಂಡಗಳು ದುರ್ಬಲವಾಗಬಹುದು. ವಿಟಮಿನ್ ಬಿ12 ಕೊರತೆಯಿಂದ ನರಗಳ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದು ಜುಮ್ಮನೆ ಮತ್ತು ಚುಚ್ಚಿದಂತೆ ಅನುಭವ ಉಂಟಾಗಬಹುದು. ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಕೊರತೆಯು ಮಾಂಸಖಂಡಗಳ ಸಾಮಾನ್ಯ ಸಂಕೋಚನ ಮತ್ತು ವಿಸ್ತರಣೆಯ ಪ್ರಕ್ರಿಯೆಯನ್ನು ಅಸ್ತವ್ಯಸ್ತಗೊಳಿಸಿ ಕಾಲು ಸೆಳೆತವನ್ನು ಹೆಚ್ಚಿಸಬಹುದು.
ಐರನ್ ಕೊರತೆಯಿಂದ ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕದ ಪೂರೈಕೆ ಕಡಿಮೆಯಾಗಿ ಆಯಾಸ ಮತ್ತು ಅಸ್ವಸ್ಥತೆ ಹೆಚ್ಚಾಗಬಹುದು. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಅನೇಕರು ಪೌಷ್ಟಿಕ ಆಹಾರಕ್ಕಿಂತ ಜಂಕ್ ಫುಡ್ ಮತ್ತು ಸಂಸ್ಕರಿತ ಆಹಾರಗಳತ್ತ ಹೆಚ್ಚು ಒಲವು ತೋರುತ್ತಾರೆ. ಇದರಿಂದ ದೇಹಕ್ಕೆ ಅಗತ್ಯವಾದ ವಿಟಮಿನ್ ಮತ್ತು ಖನಿಜಗಳು ಸಮರ್ಪಕವಾಗಿ ದೊರೆಯದೆ ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಬಾಳೆಹಣ್ಣು, ಹಸಿರು ಸೊಪ್ಪುಗಳು, ರಾಗಿ, ಬಾದಾಮಿ, ಗೋಡಂಬಿ, ಮೊಟ್ಟೆ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಬೇಳೆಕಾಳುಗಳು ಹಾಗೂ ತಾಜಾ ಹಣ್ಣುಗಳನ್ನು ಆಹಾರದಲ್ಲಿ ನಿಯಮಿತವಾಗಿ ಸೇರಿಸಿಕೊಳ್ಳುವುದು ಬಹಳ ಮುಖ್ಯ. ಜೊತೆಗೆ ಪ್ರತಿದಿನ ಸ್ವಲ್ಪ ಸಮಯ ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಇರುವುದು ವಿಟಮಿನ್ ಡಿ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕಾಲು ಸೆಳೆತ, ಜುಮ್ಮನೆ ಅಥವಾ ದುರ್ಬಲತೆ ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಕೆಲವೊಮ್ಮೆ ಇದು ದೇಹದಲ್ಲಿ ಪೋಷಕಾಂಶಗಳ ಕೊರತೆಯ ಪ್ರಮುಖ ಸೂಚನೆಯಾಗಿರಬಹುದು. ಅಗತ್ಯವಿದ್ದರೆ ವೈದ್ಯರ ಸಲಹೆಯಂತೆ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಿ ಮತ್ತು ಸೂಕ್ತ ಚಿಕಿತ್ಸೆಯನ್ನು ಪಡೆಯಿರಿ. ಸರಿಯಾದ ಪೋಷಣೆಯ ಮೂಲಕ ಈ ಸಮಸ್ಯೆಯನ್ನು ಬಹುತೇಕ ನಿಯಂತ್ರಿಸಬಹುದು. 6ನೆಯ ಕಾರಣ ಬಂದು ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್. ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಥವಾ RLS ಎಂಬುದು ಹಲವರಿಗೆ ಗೊತ್ತಿಲ್ಲದಿದ್ದರೂ ಸಾಕಷ್ಟು ಸಾಮಾನ್ಯವಾಗಿ ಕಂಡುಬರುವ ಒಂದು ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಯಾಗಿದೆ. ಈ ಸಮಸ್ಯೆ ಇರುವವರಿಗೆ ಮಲಗಿದ ತಕ್ಷಣ ಅಥವಾ ಸ್ವಲ್ಪ ಸಮಯದ ಒಂದೇ ಜಾಗದಲ್ಲಿ ಕುಳಿತ ನಂತರ ಕಾಲುಗಳನ್ನು ನಿರಂತರವಾಗಿ ಅಲುಗಾಡಿಸಬೇಕು ಎಂಬ ಬಲವಾದ ಭಾವನೆ ಉಂಟಾಗುತ್ತದೆ. ಕಾಲಿನಲ್ಲಿ ವಿಚಿತ್ರ ಅಸ್ವಸ್ಥತೆ, ಇರುವೆ ಹರಿದಂತೆ ಅನುಭವ, ಚುಚ್ಚಿದಂತೆ ಭಾಸವಾಗುವುದು, ಒಳಗಿನಿಂದ ಏನೋ ಓಡಾಡುತ್ತಿರುವಂತೆ ಅಥವಾ ಎಳೆದಂತೆ ಅನುಭವವಾಗಬಹುದು. ಈ ಭಾವನೆಗಳು ಸಾಮಾನ್ಯವಾಗಿ ಸಂಜೆ ಮತ್ತು ರಾತ್ರಿ ವೇಳೆಯಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತವೆ. ಕಾಲುಗಳನ್ನು ಅಲುಗಾಡಿಸಿದಾಗ ಅಥವಾ ಸ್ವಲ್ಪ ನಡೆದಾಗ ತಾತ್ಕಾಲಿಕವಾಗಿ ಆರಾಮ ಸಿಗುತ್ತದೆ, ಆದರೆ ಮತ್ತೆ ವಿಶ್ರಾಂತಿಗೆ ಹೋದಾಗ ಸಮಸ್ಯೆ ಮರುಕಳಿಸುತ್ತದೆ. ಈ ಕಾರಣದಿಂದ ಅನೇಕರು ರಾತ್ರಿ ಸರಿಯಾಗಿ ನಿದ್ರೆ ಮಾಡಲಾಗದೆ ಪರದಾಡುತ್ತಾರೆ. ಪದೇ ಪದೇ ನಿದ್ರೆ ಭಂಗವಾಗುವುದರಿಂದ ಹಗಲಿನಲ್ಲಿ ಆಯಾಸ, ಏಕಾಗ್ರತೆಯ ಕೊರತೆ, ಕಿರಿಕಿರಿ ಮತ್ತು ಕೆಲಸದ ಕಾರ್ಯಕ್ಷಮತೆಯಲ್ಲಿಯೂ ಕುಸಿತ ಉಂಟಾಗಬಹುದು. ಕೆಲವರು ಇದನ್ನು ಸಾಮಾನ್ಯ ಕಾಲು ನೋವು ಅಥವಾ ಆಯಾಸ ಎಂದು ಭಾವಿಸಿ ವರ್ಷಗಳ ಕಾಲ ನಿರ್ಲಕ್ಷಿಸುತ್ತಾರೆ. ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ಗೆ ಕಬ್ಬಿಣದ ಕೊರತೆ, ವಿಟಮಿನ್ B12 ಕೊರತೆ, ನರಮಂಡಲದ ಅಸಮತೋಲನ, ಮಧುಮೇಹ, ಮೂತ್ರಪಿಂಡದ ಕೆಲವು ಸಮಸ್ಯೆಗಳು ಹಾಗೂ ಕೆಲವು ಔಷಧಿಗಳ ಅಡ್ಡಪರಿಣಾಮಗಳು ಕಾರಣವಾಗಬಹುದು. ಕುಟುಂಬದ ಇತಿಹಾಸವು ಕೆಲವರಲ್ಲಿ ಈ ಸಮಸ್ಯೆಯ ಅಪಾಯವನ್ನು ಹೆಚ್ಚಿಸಬಹುದು. ಕಾಫಿ, ಟೀ ಅಥವಾ ಕ್ಯಾಫಿನ್ ಇರುವ ಪಾನೀಯಗಳನ್ನು ಹೆಚ್ಚು ಸೇವಿಸುವುದು, ಧೂಮಪಾನ ಮತ್ತು ನಿದ್ರೆಯ ಅಸಮರ್ಪಕ ಅಭ್ಯಾಸಗಳು ಸಮಸ್ಯೆಗಳನ್ನು ಮತ್ತಷ್ಟು ಉಲ್ಬಣಗೊಳಿಸಬಹುದು. ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆಯ ಅಭ್ಯಾಸ ಮತ್ತು ಸಮತೋಲಿತ ಆಹಾರವು ಕೆಲವರಲ್ಲಿ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಗಮನದಲ್ಲಿಡಿ, ರಾತ್ರಿ ಮಲಗಿದಾಗ ಕಾಲುಗಳನ್ನು ಅಲುಗಾಡಿಸದೇ ಇರಲು ಸಾಧ್ಯವಾಗದಿದ್ದರೆ ಅಥವಾ ಕಾಲಿನಲ್ಲಿ ನಿರಂತರವಾಗಿ ವಿಚಿತ್ರ ಅನುಭವಗಳು ಉಂಟಾಗುತ್ತಿದ್ದರೆ ಅದನ್ನು ಸಾಮಾನ್ಯ ವಿಷಯ ಎಂದು ನಿರ್ಲಕ್ಷಿಸಬೇಡಿ, ಏಕೆಂದರೆ ಇದು ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ನ ಲಕ್ಷಣವಾಗಿರಬಹುದು. ಸರಿಯಾದ ಪರೀಕ್ಷೆ, ಕಾರಣದ ಗುರುತಿಸುವಿಕೆ ಮತ್ತು ಸೂಕ್ತ ಚಿಕಿತ್ಸೆಯ ಮೂಲಕ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಉತ್ತಮ ನಿದ್ರೆ ಹಾಗೂ ಜೀವನ ಮಟ್ಟವನ್ನು ಮರಳಿ ಪಡೆಯಬಹುದು. ರಾತ್ರಿಯಲ್ಲಿ ಕಾಲು ಸೆಳೆತಕ್ಕೆ ಕೊನೆಯ ಕಾರಣ ಬಂದು ಮಾಂಸಖಂಡಗಳ ಅತಿಯಾದ ಆಯಾಸ. ಇಂದಿನ ಜೀವನ ಶೈಲಿಯಲ್ಲಿ ಹಲವರು ದಿನವಿಡೀ ನಿಂತುಕೊಂಡೇ ಕೆಲಸ ಮಾಡುತ್ತಾರೆ. ಕೆಲವರು ಕೃಷಿ ಕೆಲಸ, ಕಾರ್ಖಾನೆ ಕೆಲಸ, ನಿರ್ಮಾಣ ಕಾರ್ಯ ಅಥವಾ ಮನೆಯ ಕೆಲಸಗಳಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ. ಮತ್ತೆ ಕೆಲವರು ದಿನಪೂರ್ತಿ ಓಡಾಟ, ಮೆಟ್ಟಿಲು ಹತ್ತುವುದು ಅಥವಾ ಭಾರವಾದ ವಸ್ತುಗಳನ್ನು ಎತ್ತುವಂತಹ ದೈಹಿಕ ಶ್ರಮದ ಕೆಲಸಗಳನ್ನು ಮಾಡುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಕಾಲಿನ ಮಾಂಸಖಂಡಗಳು ನಿರಂತರ ಒತ್ತಡಕ್ಕೆ ಒಳಗಾಗಿ ನಿಧಾನವಾಗಿ ಆಯಾಸಗೊಳ್ಳುತ್ತವೆ. ದಿನಪೂರ್ತಿ ಕೆಲಸ ಮಾಡಿದ ನಂತರ ದೇಹ ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ಈ ಆಯಾಸಗೊಂಡ ಮಾಂಸಖಂಡಗಳು ಹಠಾತ್ತನೆ ಸೆಳೆತಕ್ಕೆ ಒಳಗಾಗಬಹುದು. ಇದರ ಪರಿಣಾಮವಾಗಿ ಮಧ್ಯರಾತ್ರಿ ಕಾಲು ಹಿಡಿದಂತೆ ತೀವ್ರ ನೋವು, ಮಾಂಸಖಂಡಗಳ ಬಿಗಿತ ಮತ್ತು ಅಸ್ವಸ್ಥತೆ ಉಂಟಾಗಬಹುದು. ಕೆಲವೊಮ್ಮೆ ನೋವು ಎಷ್ಟರ ಮಟ್ಟಿಗೆ ತೀವ್ರವಾಗಿರುತ್ತದೆ ಎಂದರೆ ನಿದ್ರೆಯಿಂದಲೇ ಎಚ್ಚರವಾಗುವ ಪರಿಸ್ಥಿತಿ ಎದುರಾಗಬಹುದು. ವಿಶೇಷವಾಗಿ ಸಾಕಷ್ಟು ವಿಶ್ರಾಂತಿ ಪಡೆಯದಿರುವುದು, ದೇಹದಲ್ಲಿ ನೀರಿನ ಕೊರತೆ, ಎಲೆಕ್ಟ್ರೋಲೈಟ್ ಅಸಮತೋಲನ ಅಥವಾ ಅತಿಯಾದ ವ್ಯಾಯಾಮ ಮಾಡುವುದರಿಂದ ಈ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಬಹುದು. ವಯಸ್ಸು ಹೆಚ್ಚಾದಂತೆ ಮಾಂಸಖಂಡಗಳ ಸಹಿಷ್ಣುತೆಯು ಕಡಿಮೆಯಾಗುವುದರಿಂದ 40 ವರ್ಷಗಳ ನಂತರ ಈ ತೊಂದರೆ ಹೆಚ್ಚು ಕಂಡುಬರುತ್ತದೆ. ಕೆಲವರು ಇದನ್ನು ಸಾಮಾನ್ಯ ಸಮಸ್ಯೆ ಎಂದು ನಿರ್ಲಕ್ಷಿಸುತ್ತಾರೆ, ಆದರೆ ಪದೇ ಪದೇ ಕಾಲು ಸೆಳೆತ ಉಂಟಾಗುತ್ತಿದ್ದರೆ ಅದು ದೇಹವು ವಿಶ್ರಾಂತಿ ಮತ್ತು ಪೋಷಣೆಯ ಕೊರತೆಯ ಬಗ್ಗೆ ನೀಡುತ್ತಿರುವ ಸಂಕೇತವಾಗಿರಬಹುದು.
ದಿನಪೂರ್ತಿ ಕೆಲಸದ ನಡುವೆ ಸ್ವಲ್ಪ ವಿರಾಮ ತೆಗೆದುಕೊಳ್ಳುವುದು, ಕಾಲುಗಳಿಗೆ ವಿಶ್ರಾಂತಿ ನೀಡುವುದು ಮತ್ತು ಅತಿಯಾದ ಒತ್ತಡವನ್ನು ತಪ್ಪಿಸುವುದು ಬಹಳ ಮುಖ್ಯ. ಇದನ್ನು ತಪ್ಪಿಸಲು ದಿನವಿಡೀ ಸಾಕಷ್ಟು ನೀರು ಕುಡಿಯಬೇಕು. ಮಲಗುವ ಮೊದಲು 5ರಿಂದ 10 ನಿಮಿಷಗಳ ಕಾಲ ಸೌಮ್ಯ ಸ್ಟ್ರೆಚಿಂಗ್ ವ್ಯಾಯಾಮ ಮಾಡುವುದು ಮಾಂಸಖಂಡಗಳನ್ನು ಸಡಿಲಗೊಳಿಸಿ ಸೆಳೆತದ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಜೊತೆಗೆ ಬಾಳೆಹಣ್ಣು, ಎಳೆನೀರು, ಹಸಿರು ಸೊಪ್ಪುಗಳು, ಬಾದಾಮಿ ಹಾಗೂ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಸಮೃದ್ಧ ಆಹಾರಗಳನ್ನು ಸೇವಿಸುವುದು ಸಹ ಸಹಾಯಕವಾಗುತ್ತದೆ. ಗಮನದಲ್ಲಿಡಿ, ದಿನಪೂರ್ತಿ ಮಾಡಿದ ಶ್ರಮದ ಪರಿಣಾಮ ರಾತ್ರಿ ಕಾಲು ಸೆಳೆತವಾಗಿ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ದೇಹಕ್ಕೆ ಅಗತ್ಯವಾದ ವಿಶ್ರಾಂತಿ, ಪೌಷ್ಟಿಕ ಆಹಾರ ಮತ್ತು ಸಮರ್ಪಕ ನೀರಿನ ಸೇವನೆ ನೀಡುವುದು ಆರೋಗ್ಯಕರ ಮಾಂಸಖಂಡಗಳಿಗೆ ಅತ್ಯಗತ್ಯ. ರಾತ್ರಿ ಕಾಲು ಸೆಳೆತ ತಡೆಯಲು 5 ಸರಳ ಅಭ್ಯಾಸಗಳು. ಮೊದಲನೆಯದಾಗಿ, ದಿನಪೂರ್ತಿ ಸಾಕಷ್ಟು ನೀರು ಕುಡಿಯಿರಿ. ಎರಡನೆಯದಾಗಿ, ಮಲಗುವ ಮೊದಲು 5 ನಿಮಿಷಗಳ ಕಾಲ ಕಾಲುಗಳಿಗೆ ಸ್ಟ್ರೆಚಿಂಗ್ ಮಾಡಿ. ಮೂರನೆಯದಾಗಿ, ಪೌಷ್ಟಿಕ ಮತ್ತು ಸಮತೋಲಿತ ಆಹಾರ ಸೇವಿಸಿ. ನಾಲ್ಕನೆಯದಾಗಿ, ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆಯುವ ಅಭ್ಯಾಸ ಬೆಳೆಸಿಕೊಳ್ಳಿ. ಐದನೆಯದಾಗಿ, ಸರಿಯಾದ ಮಲಗುವ ಭಂಗಿಯನ್ನು ಅನುಸರಿಸಿ ಮತ್ತು ದೀರ್ಘಕಾಲ ಒಂದೇ ಸ್ಥಿತಿಯಲ್ಲಿ ಮಲಗಬೇಡಿ. ಕೊನೆಯ ಮಾತು ಸ್ನೇಹಿತರೆ, ರಾತ್ರಿ ಕಾಲು ಸೆಳೆತ, ಜುಮ್ಮನೆ ಆಗುವುದು ಅಥವಾ ಕಾಲು ಹಿಡಿದಂತೆ ನೋವು ಕಾಣಿಸಿಕೊಳ್ಳುವುದು ಕೇವಲ ಒಂದು ಸಣ್ಣ ಸಮಸ್ಯೆ ಅಲ್ಲ. ಅದು ನಿಮ್ಮ ದೇಹ ನೀಡುತ್ತಿರುವ ಒಂದು ಮುಖ್ಯ ಎಚ್ಚರಿಕೆಯ ಸಂಕೇತವಾಗಿರಬಹುದು. ಸಮಸ್ಯೆಯನ್ನು ಆರಂಭದಲ್ಲೇ ಗುರುತಿಸಿ ಸರಿಯಾದ ಕ್ರಮ ತೆಗೆದುಕೊಂಡರೆ ಭವಿಷ್ಯದಲ್ಲಿ ಉಂಟಾಗಬಹುದಾದ ನರಗಳ ಸಮಸ್ಯೆ, ರಕ್ತ ಸಂಚಾರ ಸಮಸ್ಯೆ ಅಥವಾ ಕೀಲುಗಳ ತೊಂದರೆಗಳನ್ನು ತಪ್ಪಿಸಬಹುದು. ನಿಮಗೆ ಅಥವಾ ನಿಮ್ಮ ಮನೆಯವರಲ್ಲಿ ಯಾರಿಗಾದರೂ ಈ ರೀತಿಯ ಸಮಸ್ಯೆ ಇದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮಯೋಚಿತ ವೈದ್ಯಕೀಯ ಸಲಹೆ ನಿಮ್ಮ ಆರೋಗ್ಯವನ್ನು ಕಾಪಾಡಬಹುದು. ಆರೋಗ್ಯ ನಮ್ಮ ಕೈಯಲ್ಲಿದೆ. ಇಂದು ಕಾಳಜಿ ವಹಿಸಿದರೆ ನಾಳೆ ಆರೋಗ್ಯಕರ ಜೀವನ ನಿಮ್ಮದಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.